ಇವತ್ತು ಮಾಡೋ ಡಿಸೈನ್ಗೆ ಈ ಥರ ದೊಡ್ಡ ಫ್ಲವರ್ ಬೀಡ್ಸು, ಸ್ಮಾಲ್ ರೌಂಡ್ ಬೀಡ್ಸು, ಸ್ಮಾಲ್ ಸೈಜು, ಮತ್ತು ಹಂಗೆ ಒಂದು ಕಾಟನ್ ಥ್ರೆಡ್ಡು, ಒಂದು ಸೂಜಿ, ಸ್ಮಾಲ್ ಸೂಜಿ, ಹಾಗೆ ಒಂದು ಮತ್ತು ಕುಚ್ಚು ಕಟ್ಟೋಕ್ಕೆ ಈ ಥರ ರೆಡಿ ಮಾಡಿಕೊಂಡಿದ್ದೀನಿ ನೋಡಿ. ಗ್ಲೂ ಹಾಕಿ ಫ್ರಂಟಲ್ಲಿ ಈ ಥರ ಕಟ್ಕೊಂಡ್ರೆ ಕುಚ್ಚು ಕಟ್ಟೋಕೆ ಆರಾಮಾಗಿರುತ್ತೆ. ಇವತ್ತು ಹಾಕೋ ಡಿಸೈನ್ ಬಂದು ನೋಡೋಣ. ಈ ಥರ ಸೀರೆಗೆ 1.5 ಇಂಚ್ ಬಿಟ್ಬಿಟ್ಟು ಒಂದೊಂದು ಬೀಡು, ಒಂದು ಫ್ಲವರ್ ಬೀಡ್ ಎತ್ಕೊಂಡು ಕಾಟನ್ ಥ್ರೆಡ್ ಕೆಳಗಡೆಯಿಂದ ಮೇಲೆ ಹಾಕಿ ಸೂಜಿ ಬಟ್ಟೆಗೆ ಇವಾಗ ಫ್ಲವರ್ ಬೀಡನ್ನ ಹಾಕಿ ತೆಗೆದು ಹಿಂದೆಗೆ ಪಕ್ಕದಲ್ಲಿ ಎಲ್ಲಿ ಬರುತ್ತೆ ನೋಡ್ಕೊಂಡು ಸೂಜಿ ಇಟ್ಬಿಟ್ಟು ಮೇಲಿಂದ ಕೆಳಗಡೆಗೆ ಹಾಕಿ ಸೂಜಿನ ಮತ್ತು ಇನ್ನೊಂದು ಸಾರಿ ಹಾಕ್ಕೋಬೇಕು. ಸೂಜಿ ಮೇಲೆ ಹಾಕಿ ಮತ್ತು ಬೀಡ್ ಗ್ಯಾಪಲ್ಲಿ ಹೋಲಲ್ಲಿ ಇಟ್ಬಿಟ್ಟು ಸೂಜಿನ ತೆಗೆದು ಆಚೆ ಕಡೆ ತೆಗೆದ್ಬಿಟ್ಟು ಮತ್ತು ಕೆಳಗಡೆ ಹಾಕ್ಬೇಕು ಸೂಜಿನ. ಡಬಲ್ ಟೈಮ್ ಹಾಕೋದ್ರಿಂದ ಟಿಫ್ ಹಾಕಿ ಕುತ್ಕೊಳುತ್ತೆ, ಬೀಡು ಕದಲ್ದಿರ. ಒನ್ ಟೈಮ್ ಸಿಂಗಲ್ ಟೈಮ್ ಆಗಿದ್ರೆ ಅದು ಅಲ್ಗಾಡುತ್ತೆ, ಆ ಕಡೆ ಈ ಕಡೆ ಜರುಗುತ್ತೆ ಬೀಡು. ಎಲ್ಲ ಬೀಡ್ಸ್ ಹಿಂಗೆ 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಎಲ್ಲ ಬೀಡನ್ನೂ ಒಂದ್ಸರಿ ಹಾಕ್ಕೊಳ್ರಿ. ಹಾಕ್ಕೊಂಡ್ಮೇಲೆ ಸೂಜಿಗೆ ದಾರನ ಹಾಕ್ಸ್ಕೊಂಡು ಫಸ್ಟು 6 ಬೀಡ್ ಹಾಕ್ಸ್ಬೇಕು ಸೂಜಿಗೆ. ಸಿಕ್ಸ್ ಬೀಡ್ ಹಾಕಿದ್ಮೇಲೆ 5, 6 ಇನ್ನೊಂದು ಹಾಕಬೇಕು. 6 ಬೀಡ್ಸ್ ಆದಮೇಲೆ ನೋಡಿ, ಫ್ಲವರ್ ಬೀಡ್ ಹೊಲಿದೆಯಲ್ಲ, ಆ ಹೋಲಲ್ಲಿ ಸೂಜಿನ ಹಾಕಬೇಕು. ಈ ಕಡೆಯಿಂದ ಆ ಕಡೆ ಹಾಕಬೇಕು, ತೆಗಿಬೇಕು. ಆ ದಾರನ ಹಿಂಗೆ ಸ್ವಲ್ಪ ಇರಿಸ್ಕೊಂಡು ಈ ಕಡೆ, ಮತ್ತು ಈ ಕಡೆ 6 ಬೀಡ್ ಆಗಬೇಕು. ಈ ಕಡೆ 6 ಬೀಡ್ ಹಾಕಬೇಕು. 1, 2, 3, 4, 5, 6 ಈ ಥರ ಬೀಡ್ಸ್ ಹಾಕ್ಕೊಂಡು ಹಿಂದಕ್ಕೆ ತೆಗಿಬೇಕು. ಹಿಂದಕ್ಕೆ ತೆಗೆದು ದಾರನ ಸ್ವಲ್ಪ ಒಂದು 4 ಇಂಚ್ 5 ಇಂಚ್ ಬಿಟ್ಬಿಟ್ಟು ಕಟ್ ಮಾಡಬೇಕು. ಈಕ್ವಲಾಗಿ ನೋಡಿಕೊಂಡು ದಾರನ 2 ಕಡೆಯೂ ಕಟ್ ಮಾಡಬೇಕು. ಮತ್ತು ಇನ್ನೊಂದು ಸರಿ ಹಂಗೆ ಹಾಕಬೇಕು. ಇವಾಗ ಸೂಜಿ ದಾರ ಹಾಕ್ಕೊಂಡು ಮತ್ತು ಬೀಡ್ಸ್ ಹಾಕಿ ಸೂಜಿಗೆ ಈ ಕಡೆಯಿಂದ ಆ ಕಡೆ ತೆಗಿಬೇಕು. ಬೀಡಲ್ಲಿ ಆ ಕಡೆ ತೆಗೆದುಬಿಟ್ಟು ಮತ್ತು ಈ ಕಡೆ 6 ಬೀಡ್ ಹಾಕಬೇಕು. ಇವಾಗ ಸಿಕ್ಸ್ ಬೀಡ್ ಹಾಕಿ ಹಿಂದಕ್ಕೆ ತೆಗಿಬೇಕು. ತೆಗೆದುಬಿಟ್ಟು ಮೊದಲು ಕಟ್ ಮಾಡ್ತಿದ್ದೀವಲ್ಲ ಅದೇ ಇದ್ರಿಗೆ ಎಲ್ಲ ಮತ್ತು ಇನ್ನೊಂದು ಸಲ ಕಟ್ ಮಾಡಬೇಕು. ಈ ದಾರನ ನೋಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡೋಕ್ಕೆ ದಾರ ಫಸ್ಟ್ ಕಟ್ ಮಾಡೋದು ಅಲ್ಲಿ ಕಟ್ ಮಾಡಬೇಕು. ಇವಾಗ ಮತ್ತು ಇನ್ನೊಂದು ಸರಿ ಸೇಮ್ ಸೂಜಿ ದಾರ ಹಾಕ್ಕೋಬೇಕು. ಈ ಥರ 4 ಟೈಮ್ಸ್ ಮಾಡಬೇಕು. 4 ಟೈಮ್ಸ್ ಮಾಡಿಬಿಟ್ಟು ಎಲ್ಲನೂ ಥ್ರೆಡ್ನ ಇಟ್ಕೊಂಡು ನಾಟ್ ಹಾಕಬೇಕು. ಟೈಟಾಗಿ ಹತ್ತಿರಕ್ಕೆ ಹಾಕ್ಬೇಕು ನಾಟು. ಸೂಜಿನ ನೀಡಿದ ಸಹಾಯದಿಂದ ಮಾಡ್ಕೊಳ್ರಿ, ನೀಟಾಗಿ ಬರುತ್ತೆ. ಟೈಟಾಗಿ ಮಾಡ್ಕೊಂಡ್ಮೇಲೆ ನೋಡಿ ಆ ಗ್ಯಾಪ್ಗೆ ಇವಾಗ ಕುಚ್ಚು ಕಟ್ಟಬೇಕು. ಇನ್ನೊಂದು ಹಾಕಿ ತೋರಿಸ್ತೀನಿ ನಿಮಗೆ. ಸೇಮ್ ಸೂಜಿಗೆ ದಾರ ಹಾಕ್ಕೊಂಡು ದಾರಾಗಿ 6 ಬೀಡ್ ಹಾಕ್ಕೊಂಡ್ಬಿಟ್ಟು ಮತ್ತು ಇದು ಬೀಡ್ ಈ ದೊಡ್ಡ ಬೀಡ್ ಈ ಕಡೆಯಿಂದ ಆ ಕಡೆ ತೆಗಿಬೇಕು. ಸೂಜಿನ ತೆಗೆದ್ಬಿಟ್ಟು ಮತ್ತು ಈ ಕಡೆ 6 ಬೀಡ್ ಹಾಕಬೇಕು. ಇವಾಗ 6 ಬೀಡ್ ಈ ಕಡೆ 6 ಬೀಡ್ ಹಾಕ್ಬಿಟ್ಟು
4 5 6 ಬೀಡ್ ಹಾಕ್ಬಿಟ್ಟು ಹಿಂದೆ ತೆಗೆದ್ಬಿಟ್ಟು ಹಿಂದೆ ತೆಗೆದ್ಬಿಟ್ಟು ಎರಡು ಈಕ್ವಲಾಗಿ ಇಟ್ಕೊಂಡು ಕಟ್ ಮಾಡಬೇಕು. ಒಂದು 4 ಇಂಚ್ ಗ್ಯಾಪಲ್ಲಿ ಕಟ್ ಮಾಡಬೇಕು ಈ ಥರ. ಮತ್ತು ಸೇಮ್ ಇನ್ನು 3 ಟೈಮ್ಸ್ ಹಾಕ್ಕೋಬೇಕು, 4 ಟೈಮ್ಸ್ ಹಾಕ್ಕೋಬೇಕು ಟೋಟಲ್. ಥರ ಸೂಜಿಗೆ 6 ಬೀಡ್ ಹಾಕ್ಕೊಂಡ್ಬಿಟ್ಟು 6 ಬೀಡ್ ಹಾಕ್ಕೊಂಡು ಈ ಕಡೆಯಿಂದ ಆ ಕಡೆ ತೆಗೆದು ಹೋಲಲ್ಲಿ, ಬೀಡಿನ ಹೋಲಲ್ಲಿ, ಮತ್ತು ಈ ಕಡೆ 6 ಬೀಡ್ ಹಾಕಬೇಕು. ಇವಾಗ 6 ಬೀಡ್ ಆದಮೇಲೆ ಹಿಂದೆ ತೆಗಿಬೇಕು. ಬೀಡ್ಸ್ ಇವಾಗ ತೆಗೆದುಬಿಟ್ಟು ಈಕ್ವಲಾಗಿ ದಾರ ನೋಡಿಕೊಂಡು ಕಟ್ ಮಾಡಬೇಕು. ಇವಾಗ ದಾರನ ಇನ್ನೊಂದ್ಸಲ ಮತ್ತೆ ಸೇಮ್ ಸೂಜಿಗೆ ದಾರ ಹಾಕ್ಕೊಂಡು ಸೂಜಿಗೆ ಇವಾಗ 6 ಬೀಡ್ ಹಾಕ್ಕೋಬೇಕು. 6 ಬೀಡ್ ಹಾಕ್ಕೊಂಡು ಬೀಡ್ನ ಹೋಲಲ್ಲಿ ಥರ ಸೂಜಿನ ಈ ಕಡೆಯಿಂದ ಆ ಕಡೆ ತೆಗೆದು ಮತ್ತು ಈ ಕಡೆ 6 ಬೀಡ್ ಹಾಕಬೇಕು. ಈ ಕಡೆ 6 ಬೀಡ್ ಹಾಕ್ಬಿಟ್ಟು 6 ಬೀಡ್ ಹಾಕಿ ಈಕ್ವಲ್ ಆಗಿ ನೋಡಿಕೊಂಡು ಕಟ್ ಮಾಡಬೇಕು. ದಾರನ ಇಕ್ಕೊಂಡು ಇಲ್ಲ ಅಂತ ಒಟ್ಟಿಗೆ ಇಕ್ಕೊಂಡು ದಾರನ ಸೇಮ್ ಒಂದೇ ಲೆವೆಲ್ ಕಟ್ ಮಾಡಬೇಕು. 3 ಟೈಮ್ಸ್ ಅದು ಇನ್ನೊಂದು ಟೈಮ್ ಹಾಕಬೇಕು, 4 ಟೈಮ್ಸ್ ಹಾಕಬೇಕು ಟೋಟಲ್. ಬೀಡ್ಸ್ ಹಾಕ್ಕೊಂಡು ಸೂಜಿಗೆ ಹೋಲಲ್ಲಿ ತೆಗೆದುಬಿಟ್ಟು ಈ ಕಡೆಗೆ ಮತ್ತು ಈ ಕಡೆ 6 ಬೀಡ್ ಹಾಕ್ಕೋಬೇಕು. ಬೀಡ್ಸ್ ಹಾಕ್ಕೊಂಡು ಹಿಂದಕ್ಕೆ ತೆಗೆದುಬಿಟ್ಟು ಎರಡು ಈಕ್ವಲಾಗಿ ನೋಡ್ಕೊಂಡು ದಾರಗಳನ್ನ ಕಟ್ ಮಾಡಬೇಕು. ಎಲ್ಲ ಒಂದೇ ಸಮನಾಗಿ ಕಟ್ ಮಾಡಿಬಿಟ್ಟು ಇವಾಗ ಎಲ್ಲ ಒಂದೇ ಸಹ ಇಕ್ಕೊಂಬಿಟ್ಟು ನಾಟ್ ಹಾಕಬೇಕು. ಬೀಡ್ಸ್ ಗ್ಯಾಪಿಂದ ಜರಿಸ್ಬಿಟ್ಟು ಎಲ್ಲನೂ ಒಂದು ಇಕ್ಕೊಂಡು ಇವಾಗ ಒಂದು ನಾಟ್ ಹಾಕಬೇಕು. ನಾಟ್ ಟೈಟಾಗಿ ಹಾಕ್ಬೇಕು, ಲೂಸ್ ಹಾಕಿದ್ರೆ ಚೆನ್ನಾಗಿರಲ್ಲ ನೋಡೋಕ್ಕೆ. ಇಟ್ಕೊಂಡು ಒಂದು ಸೂಜಿ ಸಹಾಯದಿಂದ ಈ ಥರ ಹಿಂದೆ ತೆಗೀರಿ, ಟೈಟಾಗಿ ಬರುತ್ತೆ. ಸೆಂಟ್ರಲ್ಲಿ ಇವಾಗ ಕುಚ್ಚು ಕಟ್ಟಬೇಕು. ಎಲ್ಲ ಈ ರೀತಿನೇ ಕಟ್ಕೊಳ್ಳಿ. ಇವಾಗ ಕುಚ್ಚು ಕಟ್ಟೋದು ಯಾವ ರೀತಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ಥರ ಸೆಂಟ್ರಲ್ ಮಿಡಲಲ್ಲಿ ಹಾಕ್ಬಿಟ್ಟು ಸಿಲ್ಕ್ ಥ್ರೆಡ್ನ ಈ ಥರ ಈಕ್ವಲಾಗಿ ಇಕ್ಕೊಂಡು ಸಿಲ್ಕ್ ಥ್ರೆಡ್ ತಗೊಂಡು ಇವಾಗ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಬೀಡ್ಸ್ನ ಸೈಡ್ ತಲ್ಬಿಟ್ಟು ಇವಾಗ ಜರಿಯಿಂದ ನಾಟ್ ಹಾಕ್ಕೋಬೇಕು. ಜರಿ ಈ ಥರ ಸೆಂಟ್ರಲ್ ಮೇಲೆ ತೆಗೆದುಬಿಟ್ಟು ಹಿಂದೆ ಬೆರಳು ಸಹಾಯದಿಂದ ಇಕ್ಕೊಂಬಿಟ್ಟು ಬರೋದ್ರ ಈ ಕಡೆಗೆ ಇವಾಗ 2 ರೌಂಡ್ ಹಾಕಿ 3 ರೌಂಡ್ ಹಾಕ್ಬಿಟ್ಟು ಇವಾಗ ನಾಟ್ ಹಾಕ್ಕೋಬೇಕು. ಈ ಥರ ಒಂದು 3 ನಾಟ್ ಹಾಕ್ಕೊಂಡು 2-3 ನಾಟ್ ಹಾಕ್ಕೊಂಬಿಟ್ಟು ಇವಾಗ ಒಳಗಡೆಯಿಂದ ತೆಗಿಬೇಕು ಸೂಜಿನ. ಟಿಫ್ ಹಾಕಿ ಕುತ್ಕೊಳ್ಳುತ್ತೆ, ಬಿಚ್ಚೋಗ್ತೀರ. ಇವಾಗ ಹಿಂಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಕುಚ್ಚನ್ನ ಕಟ್ ಮಾಡಬೇಕು. ಈ ರೀತಿ ಬರುತ್ತೆ. ಇನ್ನೊಂದು ಹಾಕಿ ತೋರಿಸ್ತೀನಿ ನಿಮಗೆ. ಸಂಧಿ ಇಲ್ಲ, ಈ ಗ್ಯಾಪಲ್ಲಿ ಹಾಕ್ಬಿಟ್ಟು ಬೀಡ್ಸ್ ಗ್ಯಾಪಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಬೀಡ್ಸ್ನ ಆ ಕಡೆ ಹಿಂದೆ ತೆಗೆದ್ಬಿಟ್ಟು ನೋಡಿ ಈ ಥರ ಸೆಂಟ್ರಲ್ಲಿ ಕೆಳಗಡೆ ಮೇಲೆಗೆ ಹಾಕ್ಬಿಟ್ಟು ಸೂಜಿನ
ಜರಿನ ಕೆರಳ ಬೆರಳಿನ ಸಹಾಯದಿಂದ ಇಕ್ಕೊಂಡು ಈ ಥರ 2 ರೌಂಡ್ ಆಗಿಬಿಟ್ಟು ಎರಡು ಅಥವಾ 3 ರೌಂಡ್ ಆಗಿಬಿಟ್ಟು ಗಂಟು ನಾಟ್ ಹಾಕ್ಕೋಬೇಕು. ಗಂಟು ನಾಟ್ ಹಾಕ್ಕೊಂಡು ಇವಾಗ ಸೆಂಟ್ರಲ್ಲಿ ಒಳಗಡೆ ಹಾಕಿ ತೆಗಿಬೇಕು. ಎಲ್ಲ ಕುಚ್ಚು ಕಟ್ಟಾದ್ಮೇಲೆ ಈ ಥರ ಬರುತ್ತೆ ನೋಡಿ, ಇಷ್ಟು ಗ್ರ್ಯಾಂಡ್ ಲುಕ್ ಬರುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.